ವಾಸ್ತವ ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಸ್ವಾಗತಿಸಿ ನನ್ನ ಜೊತೆ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಂಥ ಗುರುಲಿಂಗಪ್ಪ ಅಂಗಡಿಯವರಿಗೂ ಸಹಿತ ನಮಸ್ಕರಿಸಿ, ಸ್ನೇಹಿತರೆ, ನನ್ನ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಅಭಿವೃದ್ಧಿ ಕುಂಠಿತ ಜಿಲ್ಲೆಯ ಮೀಸಲು ಮತಕ್ಷೇತ್ರದ ನಾಗಠಾಣ ಮತಕ್ಷೇತ್ರದ ಅಭಿವೃದ್ಧಿ ವಂಚಿತ ಬಗ್ಗೆ ಕೆಲವೊಂದಷ್ಟು ವಿಷಯ ಮತ್ತು ನಗರದ್ದು ಇರ್ಬೋದು ಕೆಲವೊಂದಷ್ಟು ವಿಷಯ ತಮ್ಮ ಜೊತೆ ನಾನು ಹಂಚಿಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರ್ಬೋದು, ಕರ್ನಾಟಕ ಅಸೆಂಬ್ಲಿ ಡಿಲಿಮಿಟೇಷನ್ 2008ರಲ್ಲಿ ಆದ ಬಳಿಕ ಹಳೆಯ ಬಳ್ಳೊಳ್ಳಿ ಮತಕ್ಷೇತ್ರವನ್ನು ವಿಸರ್ಜಿಸಿ ಹೊಸದಾಗಿ ನಾಗಠಾಣವೆಂಬ ಮತಕ್ಷೇತ್ರವನ್ನು ಪುನರ್ ನಿರ್ಮಾಣ ಮಾಡಿದ ಬಳಿಕ ವಿಜಯಪುರ ನಗರದ 30% ಭಾಗ ಅಂದರೆ ಸುಮಾರು 1 ಲಕ್ಷ ಜನಸಂಖ್ಯೆಯ ಸುಮಾರು 7 ವಾರ್ಡ್ಗಳು ಸಂಪೂರ್ಣ 4 ವಾರ್ಡ್ಗಳು ಭಾಗಶಃದಂಥ ನಗರವನ್ನು ಸೇರಿಸಿ ನಾಗಠಾಣ ಜಿಲ್ಲಾ ಪಂಚಾಯತು, ಶಿವಣಗಿ ಜಿಲ್ಲಾ ಪಂಚಾಯತು, ಕನ್ನೂರು ಜಿಲ್ಲಾ ಪಂಚಾಯತ್ ಜೊತೆ ಹಳೆಯ ಚಡಚಾಣ ಭಾಗದ ಒಂದು ಏರಿಯಾವನ್ನು ಸೇರಿಸಿ ಈ ಒಂದು ನಾಗಠಾಣ ಮತಕ್ಷೇತ್ರವನ್ನು ರೂಪಿಸಿದರು. ಭೌಗೋಳಿಕವಾಗಿ ಅತ್ಯಂತ ವಿಸ್ತೀರ್ಣವಾದ ಮತಕ್ಷೇತ್ರ ಇದ್ದರೂ ಸಹಿತ ಸುಮಾರು 2000 ಏನು ಸನ್ಮಾನ್ಯ ಶ್ರೀ ಹಿರಿಯ ರಾಜಕಾರಣಿ ಇವತ್ತಿನ ಹಾಲಿ ಸಂಸದರಂಥ ರಮೇಶ್ ಜಿಗಜಿಣಗಿ ಸಾಹೇಬರು ಏನು 98ರಲ್ಲಿ ಚಿಕ್ಕೋಡಿ ಮತಕ್ಷೇತ್ರಕ್ಕೆ ಪಾರ್ಲಿಮೆಂಟ್ ಏನು ಸ್ಪರ್ಧೆ ಮಾಡ್ಲಿಕ್ಕೆ ಅವ್ರು ಹೋದರು. 1998ರಿಂದ ಇಲ್ಲಿ ಒಬ್ಬ ಬಳ್ಳೊಳ್ಳಿ ಮತಕ್ಷೇತ್ರದಲ್ಲಿ ಮತ್ತು ಈ ಹಾಲಿ ನಾಗಠಾಣ ಮತಕ್ಷೇತ್ರದಲ್ಲಿ ಪ್ರಭಾವಿ ರಾಜಕಾರಣಿ ಇರಲಾರ್ದೊಟ್ಟಿಗೆ ಈ ಒಂದು ಕ್ಷೇತ್ರ ಅಭಿವೃದ್ಧಿ ವಂಚಿತವಾಗ್ತಾ ಇದೆ, ಅತ್ಯಂತ ಹೀನಾಯನ ಸ್ಥಿತಿಯಲ್ಲಿ ತಲುಪಿದೆ ಅಂಥೇಳಿ ನಾನು ಬರೀ ತಮ್ಮ ಮುಂದೆ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಶ್ರೀಯುತ RK ರಾಠೋಡ್ರವರು MLA ಆದರು 2004ರಲ್ಲಿ. 99ರಲ್ಲಿ ಶ್ರೀಯುತ ರಾಜು ಆಲ್ಗೂರ್ ಸಾಹೇಬರಾಗಿದ್ದರು. 2004ರಲ್ಲಿ RK ರಾಠೋಡ್ರಾದರು. 2008ರಲ್ಲಿ ಇವತ್ತಿನ ಹಾಲಿ ಶಾಸಕರಾದಂಥ ಡಿಲಿಮಿಟೇಷನ್ ಆದಕ್ಕೆ ಶ್ರೀಯುತ ವಿಠ್ಠಲ್ ಕಟಕದೊಂಡವರು MLA ಆದರು. ತದನಂತರ ಮತ್ತೆ ಆಲ್ಗೂರ್ ಅವರು MLA ಆದರು. ಅದನಂತರ ದೇವಾನಂದ್ ಚವ್ಹಾಣ್ ಅವರು MLA ಆದರು. ಈಗ ಮತ್ತೆ ವಿಠ್ಠಲ್ ಕಟಕದೊಂಡವರು MLA ಆಗಿದ್ದಾರೆ. ಹೀಗೆ ಸುಮಾರು 3 ಬಾರಿ ನಾಗಠಾಣ ಮತಕ್ಷೇತ್ರ ಮತ್ತು 2 ಬಾರಿ ಬಳ್ಳೊಳ್ಳಿ ಮತಕ್ಷೇತ್ರ, 5 ಬಾರಿ ಈ ಒಂದು 98ರಿಂದ MLA ಆದರೂ ಸಹಿತ ಈ ಕ್ಷೇತ್ರ ಅಭಿವೃದ್ಧಿ ವಂಚಿತವಾಗಿದೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಬಲಾಢ್ಯ ವಹಿಸಿರಲಾರ್ದು ಮತ್ತು ಅವರಿಗೆ ಅಭಿವೃದ್ಧಿ ಮಾಡಬೇಕನ್ನೋ ಇಚ್ಛೆ ಐತೆ ಇಲ್ಲ ಅಂತೇಳಿ ನನಗನ್ನಿಸ್ತಾ ಇದೆ. ಯಾಕಂದರೆ ತಮ್ಗೆ ಗೊತ್ತಿದ್ದಂಗೆ ನಾನು ವಿಜಯಪುರ ಮಹಾನಗರ ಪಾಲಿಕೆಯ ಸದಸ್ಯನಾಗಿ 2014ರಿಂದ 19ವರೆಗೆ ನಾನು ನುಡಿದೀನಿ. ನಾನಿದ್ದಾಗರೂ ಸಹಿತ ಇದೇ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇತ್ತು. ಆವಾಗೂ ಸಹಿತ ಯಾವುದೇ ವಿಶೇಷವಾದ ಅನುದಾನ ಕೊಡಲಿಲ್ಲ. ತಮಗೆಲ್ಲ ಗೊತ್ತಿದ್ದ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕು ಕೊಡಬೇಕು, ಯಾವ ಭಾಗದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರ್ತದೆ ಆ ಭಾಗದಲ್ಲಿ ಅವ್ರದೇ ಆದಂಥ ವ್ಯಕ್ತಿಗಳು ನಾಯಕರಾಗಿ ಅವರೇ ಒಂದು ಆ ಭಾಗವನ್ನು ಮುನ್ನಡೆಸೋರಂತ ಆಗ್ಬೇಕಂತ ತಿಳ್ಕೊಂಡು ಮೀಸಲು ಮತಕ್ಷೇತ್ರ ಮಾಡಿ ಆ ಭಾಗದಲ್ಲಿರ್ತಂಥ ದಲಿತರು ಮತ್ತು ಅತ್ಯಂತ ಹಿಂದುಳಿದ ಮತದಾರರಿಗೂ ಸಹಿತ ಸರ್ಕಾರದ ಹಕ್ಕು ಸಿಗಲಿ, ನ್ಯಾಯ ಸಿಗಲಿ, ಅವರನ್ನು ಸಹಿತ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ವಂಚಿತ ಆಗಬಾರ್ದು ತಿಳ್ಕೊಂಡು ಮೀಸಲು ಮತಕ್ಷೇತ್ರ ಮಾಡಿದ್ದು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಶ್ರೇಷ್ಠ ಕೊಡುಗೆ. ಆದರೆ ಇವತ್ತು ನಾಗಠಾಣ ಮತಕ್ಷೇತ್ರದಲ್ಲಿ ಇದರ ತದ್ವಿರುದ್ಧವಾಗಿದೆ. ತಮಗೆ ಗೊತ್ತಿರ್ಬೋದು, ಅಖಂಡ ವಿಜಯಪುರ ಜಿಲ್ಲೆಯಲ್ಲಿ 2 ಮೀಸಲು ಮತಕ್ಷೇತ್ರಗಳಾದವು. ಒಂದು ಮುಧೋಳ ಮತಕ್ಷೇತ್ರ ಇರ್ಬೋದು, ಒಂದು ನಾಗಠಾಣ ಮತಕ್ಷೇತ್ರ ಇರ್ಬೋದು. ತಮಗೆಲ್ಲ ಗೊತ್ತಿದ್ದಾಗೆ ಮುಧೋಳೇನು ಭಾಳ ದೂರ ಅಲ್ಲ, ಇಲ್ಲಿಂದ 80 ಕಿಲೋಮೀಟರು. ಅಲ್ಲಿ ಪ್ರಭಾವಿ ರಾಜಕಾರಣಿಗಳಿರೋದ್ರಿಂದ ಅಥವಾ ಆ ರಾಜಕಾರಣಿ ಅಂತೇಳಿ ಅಭಿವೃದ್ಧಿಯ ಇಚ್ಛೆ ಇರೋದ್ರಿಂದ ಇವತ್ತು ಮುಧೋಳು ಯಾವ ಮಟ್ಟದಲ್ಲಿದೆ ಅಂತ ನಾವು ನೋಡ್ತಾ ಇರ್ಬೋದು. ನೀರಾವರಿ ಕ್ಷೇತ್ರ ಇರ್ಬೋದು, ಇವತ್ತು ವ್ಯಾಪಾರ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಮುಧೋಳ ಇವತ್ತು ರಾಜ್ಯದಲ್ಲಿ ಎಜುಕೇಷನ್ ಕ್ಷೇತ್ರದಲ್ಲಿರ್ಬೋದು
ಸುಮಾರು ಗೋವಿಂದ ಕಾರಜೋಳ ಸಾಹೇಬರು 10 ವಸತಿ ಶಾಲೆಗಳನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 10 ವಸತಿ ಶಾಲೆಗಳನ್ನು ಮಾಡಿ ರಾಜ್ಯದಲ್ಲಿ ಅತ್ಯಂತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಹೈಯೆಸ್ಟ್ ಲ್ಯಾಂಡ್ ಗ್ರ್ಯಾಂಟ್ ಮಾಡಿ ಅವರಿಗೆ ನೀರಾವರಿ ಸೌಲಭ್ಯ ಕೊಡಿಸಿ ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ಮೇಲೆತ್ತುವ ಪ್ರಯತ್ನ ಬಹಳಷ್ಟು ಮುದೋಳದಲ್ಲಾಗಿದೆ. ಇವತ್ತು ತಾವು ಗೊತ್ತಿರ್ಬೋದು, ಕುಳಲಿ ಅಂತ ಒಂದು ಹಳ್ಳಿಯಲ್ಲಿ ಒಂದು ಬಾಲಕಿಯರ ವಸತಿ ಶಾಲೆ ಇದೆ. ಆ ವಸತಿ ಶಾಲೆ ನಾನು ನೋಡ್ಕೊಂಡು ಬಂದೀನಿ. ತಾವು ಒಮ್ಮೆ ಹೋಗಿ ಬರೋದು, ಅದು ಒಂದು ಬೃಹತ್ ಯೂನಿವರ್ಸಿಟಿ ಲೆವೆಲಲ್ಲಿ ಕಾಣಿಸ್ತಾರೆ. ಇಟ್ ಲುಕ್ಸ್ ಲೈಕ್ ಎ ಯೂನಿವರ್ಸಿಟಿ. ಇಂಥ ಒಂದು ಕ್ಷೇತ್ರ ಪಕ್ಕದ ಅಖಂಡ ವಿಜಯಪುರ ಜಿಲ್ಲೆದಲ್ಲೇ ಇಲ್ಲಿ ನಡೀತಾ ಇರೋ ಟೈಮ್ದಲ್ಲಿ ನಾಗಠಾಣ ಮತಕ್ಷೇತ್ರ ಯಾವುದಕ್ಕೂ ಅದರ ಹತ್ತಿರ ಬರಲಾರ್ದಕ್ಕೆ ಸಂಬಂಧ ಇರಲಾರ್ದ ಥರ ಇಲ್ಲಿರೋದ್ರಿಂದ ಇದು ನಿಜವಾಗಲೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಹಿಂದ 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 ಅಂತೇಳಿ ಪಠನೆ ಮಾಡ್ತಾರೆ. ಅಂದ್ರೆ ಮತ್ತು ಅವರು ಅಹಿಂದದಲ್ಲಿ ಅವರು ಒತ್ತು ಕೊಡ್ತಾ ಇರೋದೇ ಅಲ್ಪಸಂಖ್ಯಾತ ಮುಸ್ಲಿಂ ಬಾಂಧವರಿಗೆ, ಮತ್ತು ಹಿಂದುಳಿದಲ್ಲಿ ಕೆಲವೇ ಪ್ರಭಾವಿ ಒಂದು ಕಮ್ಯುನಿಟಿಗೆ ಅವರು ಒತ್ತು ಕೊಡ್ತಾ ಇದ್ದಾರೆ. ಅದು ಹಿಂದುಳಿದಲ್ಲಿ ಎಲ್ಲರಿಗೂ ತೊಗೊಂಡು ಹೋಗ್ತಾ ಇಲ್ಲ ಅವರು. ಇನ್ನು ಅಂತ ದಲಿತರಿಗೆ ಅಂತ ಅವರು ಮರೆತು ಬಿಟ್ಟಿದ್ದಾರೆ. ಯಾಕಪ್ಪ ಅಂದರೆ ಇದು ಕಣ್ಣಾರೆ ಕಾಣ್ತಾ ಇದೆ, ತಾವೆಲ್ಲ ನೋಡ್ತಾ ಇದ್ದೀರಿ. ನಾಗಠಾಣ ಮತಕ್ಷೇತ್ರ ಒಂದು ಮೀಸಲು ಮತಕ್ಷೇತ್ರ ಇತ್ತಪ್ಪ ಅಂದ್ರೆ ನಿಜವಾಗಲೂ ಸಿದ್ದರಾಮಯ್ಯ ಸಾಹೇಬರಿಗೆ, ನಿಜವಾಗ್ಲೂ ಕಾಂಗ್ರೆಸ್ ಕಾಳಜಿ ಇತ್ತಪ್ಪ ಅಂದ್ರೆ ಈ ಒಂದು ಮೀಸಲು ಮತಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕಾಗಿತ್ತು. ನೀರಾವರಿ ಕ್ಷೇತ್ರದಲ್ಲಿರ್ಬೋದು, ನೀರಾವರಿ ಕ್ಷೇತ್ರದಲ್ಲಿ ಇವತ್ತು ಚಡಚಣೆ ಯಾತ್ ನೀರಾವರಿ ಅಂತೇಳಿ ಮಾಡಿದ್ದಾರೆ. ಚಡಚಣೆ ಯಾತ್ ನೀರಾವರಿಯಲ್ಲಿ ತಾವು ಹೋಗಿ ನೋಡ್ಬೋದು, ಅಲ್ಲಿ ನೀರು ಹಿಡ್ಕೊಳ್ಳೋಕೆ ವ್ಯವಸ್ಥೆನೇ ಇಲ್ಲ. 500 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತಾ ಹೇಳ್ತಾರೆ, ಬರೀ ಕಾಲುವೆಗಳೇ ಮಾಡಿದ್ದಾರೆ ಹೊರತು ನೀರು ಹಿಡಿಯೋ ವ್ಯವಸ್ಥೆನೇ ಮಾಡಿಲ್ಲ. ಅಲ್ಲಿ ವಿದೌಟ್ ವಾಟರ್ ಸ್ಟೋರೇಜ್ ಅವ್ರು ಹೆಂಗೆ ಕಾಲುವೆಗಳ ಮುಖಾಂತರ ನೀರು ಕೊಡ್ತಾರಂತ ಇಂಥ ಅವೈಜ್ಞಾನಿಕ, ಕೇವಲ ಅದು ದುಡ್ಡು ಲೂಟಿ ಮಾಡೋಕೆ ಮಾಡಿದ್ದೆ ಅಂಥೇಳಿ ನಾನು ಹೇಳ ಬಯಸ್ತಾ ಇದ್ದೀನಿ. ಇನ್ನು ನಾಗಠಾಣ ಭಾಗದಲ್ಲಿ ಶಿವಣಗಿ ಭಾಗದಿಂದ ಚಿಮ್ಮಲ್ಗಿ ಯಾತ ನೀರಾವರಿ ಸುಮಾರು 30 ಕಿಲೋಮೀಟರ್ ನಾಗಠಾಣ ಮತಕ್ಷೇತ್ರದಲ್ಲಿ ಅದು ದೇವರಿಪುರ ಕ್ಷೇತ್ರದಿಂದ ನಾಗಠಾಣ ಮತಕ್ಷೇತ್ರಕ್ಕೆ ಎಂಟ್ರಾಗಿ ಶಿವಣಗಿ, ಜಂಬಗಿ, ಆಯೇರಿ, ದ್ಯಾಬೇರಿ, ನಾಗಠಾಣ, ಮಿಂಚನಾಳ ಈ ಭಾಗದಲ್ಲಿ ಹಾಯಿಸಿ ಹೋಗೋದು ಮೇನ್ ಕಾಲುವೆ ಆಗ್ಯದ ಹೊರತು ಇನ್ನೂ ಯಾವುದೇ ರೀತಿಯಲ್ಲಿ ಆ ಮೇನು ಕಾಲುವೆಗಳಿಗೆ ಕೆರೆ ತುಂಬಲಿಕ್ಕೆ ನೀರು ಬಿಡತಕ್ಕಂಥ ವ್ಯವಸ್ಥೆನೂ ಇಲ್ಲ. ಇನ್ನು ಬದುಗಾಲುವೆ, ಹೊಲಗಾಲುವೆಗಳ ಆಗೋದಂತ ದೂರ ಇಳಿತು. ಮತ್ತು ಇಲ್ಲಿವರೆಗೆ ಶಾಸಕರು ಆ ಕಾಲುವೆಗಳ ಸ್ಥಿತಿಗತಿಯನ್ನು, ಆ ಕಾಲುವೆಗಳು ಯಾಕೆ ಮಾಡಿದ್ರು, ಆ ಕಾಲುವೆಗಳು ಇನ್ನೂ ಯಾಕೆ ಅಪೂರ್ಣ ಆಗ್ಯದ ಅನ್ನೋದು ಬಹುಶಃ ಶಾಸಕರಿಗೆ ಅದ್ರ ಜ್ಞಾನ ಐತೋ ಇಲ್ಲ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಪ್ಪ ಅಂದ್ರೆ ಆ ಭಾಗದಲ್ಲಿ ಸಂಪೂರ್ಣ ಅದು ಡ್ರೈ ಬೆಲ್ಟ್ ಏರಿಯಾ. ಅಂಥಲ್ಲಿ ಚಿಮ್ಮಲ್ಗಿ ಯಾತ ನೀರಾವರಿ ಇವತ್ತು ಮೇನ್ ಕಾಲುವೆ ಮುಗಿದದ ಅಂತ ಹೇಳ್ತಾರೆ. ಬಟ್ ಒಂದು ಮಿಂಚನಾಳದಲ್ಲಿ ರೈಲ್ವೆ ಕ್ರಾಸಿಂಗ್ ಆಗೋದು, ಒಂದು ಅಂಡರ್ಗ್ರೌಂಡ್ ಕಾಲುವೆ ಆಗಬೇಕು, ಮತ್ತು ಮಿಂಚನಾಳದಿಂದ ಅಥರ್ಗದ ಹತ್ತಿರ ಒಂದು ಕಾಲುವೆಗಳಾಗಬೇಕು. ಇವೆರಡು ಕಾಲುವೆ ಅಟ್ಲೀಸ್ಟ್ ಕೆರೆಗೆ ನೀರು ತುಂಬಲ್ಕರೆ ಮೇನ್ ಕಾಲುವೆಗಳು ನೀರು ಬಿಡ್ಬೋದು. ಬಟ್ ಅಧಿಕಾರಿಗಳು ಹೇಳ್ತಾರೆ, ಇಲ್ಲ ಸರ್, ಅದು ಹೊಲಗಾಲುಗಳು ಮಾಡಿ ಅದು ಫರೋ ಇರಿಗೇಷನ್ ಮಾಡ್ತಕ್ಕಂಥದ್ದು ಐತದು ಪ್ರಾಜೆಕ್ಟ್ದಲ್ಲಿ ಐತದ. ಬಟ್ ಇವತ್ತಿಗೆ ಆ 2 ವರ್ಷ ಒಂದು ಸಣ್ಣ ಕೆಲಸನೂ ನಡೆದಿಲ್ಲ. ಇನ್ನು ತಿಡಗುಂದಿ ಕಾಲುವೆಗಳ ಬಗ್ಗೆ ತಮಗೆಲ್ಲ ಗೊತ್ತಿದ್ದಿದೆ. ತಿಡಗುಂದಿ ಭಾಗದಲ್ಲಿ ಮಕಣಾಪುರ, ಕನ್ನೂರು ಈ ಭಾಗದಲ್ಲಿ ರೈತರು ಕಳೆದ ಒಂದು 15 ದಿನಗಳೇ ಅದರಲ್ಲಿ ಹೋರಾಟ ಮಾಡಿದ್ರು. DC ಆಫೀಸಲ್ಲಿ ಹೋರಾಟ ಮಾಡಿದ್ರು, ಆ ಭಾಗದಲ್ಲಿ ಹೋರಾಟ ಮಾಡಿದ್ರು. ಯಾಕಪ್ಪ ಅಂದ್ರೆ ಬಹಳಷ್ಟು ಇಲ್ಲಿದಿಂದ ನಾಗಠಾಣದ ಮೇಲೆ ಹಾದಿ ಮುಂದೆ ಹೋಗುವ ವ್ಯವಸ್ಥೆ ಆಗ್ತಾ ಇದೆ ಹೊರತು ನಾಗಠಾಣ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ರೈತರಿಗೆ ಯಾವುದೇ ರೀತಿಯ ನೀರಾವರಿ ಸೌಲಭ್ಯ ಆಗ್ತಾ ಇಲ್ಲ. ಇದು ಶಾಸಕರಿಗೆ ಗೊತ್ತಾಗ್ತದೋ ಇಲ್ಲೋ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇದ್ರ ಜೊತೆಯಾಗಿ ನಾನು ಹೇಳ್ತಾ ಇರ್ಬೇಕಂದ್ರೆ ಇವತ್ತು ವಿದ್ಯುತ್ ಸಂಪರ್ಕನೂ ಸಹಿತ ಆ ಭಾಗದಲ್ಲಿ ಸಂಪೂರ್ಣ ಹಾಳಾಗ್ಬಿಟ್ಟಿದೆ. 3 ತಾಸು ಕೊಡೋದು ಸಹಿತ ಕಷ್ಟ ಆಗಿಬಿಟ್ಟದೆ. ಇನ್ನು ರಸ್ತೆಗಳ ಬಗ್ಗೆ ನಾನು ಹೇಳೋದಿಲ್ಲ, ನಾನು ಶಾಸಕರಿಗೆ ತಮ್ಮ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ. ನಾಗಠಾಣ ಮತಕ್ಷೇತ್ರಗಳಿಗೆ ಒಂದು ರಸ್ತೆ ಏನು ತಗ್ಗು ದಿನ್ನೇರು ಪಾಟ್ ಹೋಲ್ಸ್ ಇರಲಾರ್ದು ಒಂದೇ ರಸ್ತೆ ತಾವು ತೋರಿಸ್ಬಿಟ್ರೆ ತಾವು ಹೇಳಿದ ಮಾತು ನಾನು ಕೇಳ್ತೀನಿ ಅಂತ ತಾವು ನೋಡ್ತಾ ಇರೋದು ವಿಜಯಪುರದಿಂದ ಹೋಗ್ತಕ್ಕಂಥ ರಸ್ತೆಗಳು ಯಾವ ಮಟ್ಟಕ್ಕೆ ಹೋಗಿದಾವಪ್ಪ ಅಂದರೆ ಇವತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಅನುದಾನಗಳು ಜಲ್ ಜೀವನ್ ಮಿಷನ್ ನಾಗಠಾಣ ಅಂತಂತ ದೊಡ್ಡ ಹೋಬಳಿ ಸುಮಾರು 40 ಹಳ್ಳಿಗಳಿರ್ತಕ್ಕಂಥ ಹೋಬಳಿ ನಾಗಠಾಣ ಊರ, ಸುಮಾರು 20,000 ಜನಸಂಖ್ಯೆ ಇರ್ತ ಊರ. ಆ ಊರಲ್ಲಿ ರಾಜಕಾರಣಕಾರ ಅಂತಂದ ಶಾಸಕರ ಕುಮ್ಮಕ್ಕದಿಂದ ಇವತ್ತಿವರೆಗೆ ಜಲ್ ಜೀವನ್ ಮಿಷನ್ ಅನ್ನೋಂಥ ಕಾಮಗಾರಿಗಳು ನಡೀತಾ ಇಲ್ಲ. ಸುಮಾರು 2 ಬಾರಿ ಟೆಂಡರ್ ಆಗೋದು ಕ್ಯಾನ್ಸಲ್ ಆಗೋದು ಆಗ್ತಾ ಇದೆ. ಅತ್ಯಂತ ವಿಜಯಪುರದ ಹತ್ತಿರವಿರ್ತಕ್ಕಂಥ ದೊಡ್ಡ ಹೋಬಳಿ ಕ್ಷೇತ್ರದ ಹೆಸರಿರ್ತಕ್ಕಂಥ ಊರದಲ್ಲಿ ಈ ಪರಿಸ್ಥಿತಿ.
ಇನ್ನು ಶಿವಣಿ ಭಾಗದಲ್ಲಿರ್ಬೋದು, ಕನ್ನೂರು ಭಾಗದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಿಲ್ಲ. ಹಿಟ್ನಳ್ಳಿ, ಜುಮ್ನಾಳ ಈ ಊರುಗಳು ಅದಾವೋ ಇಲ್ಲ ಅನ್ನೋ ಪರಿಸ್ಥಿತಿ ಒಳಗೆ ಈ ಊರುಗಳದಾವ. ಯಾಕಂದ್ರೆ ಇಷ್ಟೊಂದು ಅಭಿವೃದ್ಧಿ ವಂಚಿತ ಆಗಿದೆ. ಇನ್ನು ವಿಜಯಪುರ ನಗರದ ಹೇಳ್ಬೇಕದು, ನಾನು ಆವಾಗಲೇ ನಿಮಗೆ ಹೇಳಿದೆ, ನಾನು ಸುಮಾರು 60,000-70,000 ಮತದಾರರು ಇರ್ತಕ್ಕಂಥ ಊರ, ಅತ್ಯಂತ ನಗರದಲ್ಲಿ ಏನು ಮೀಸಲು ಮತಕ್ಷೇತ್ರ ಅನ್ಸೋಳಕ್ಕೆ ಅತ್ಯಂತ ಆಶ್ರಮ ಭಾಗ ವಾರ್ಡ್ ನಂಬರ್ 12, 10 ಬಿಟ್ಟರೆ ವಾರ್ಡ್ ನಂಬರ್ 17, 16, 15 ಇವೆಲ್ಲ ಭಾಗದಲ್ಲಿ 13, 14 ಈ ಭಾಗದಲ್ಲಿ ಸಾಕಷ್ಟು ಅತ್ಯಂತ ಬಡವರು ಇರ್ತಕ್ಕಂಥ ಊರುಗಳು, ಮನೆಗಳು. ಆ ವಾರ್ಡ್ಗಳಲ್ಲಿ ಅತ್ಯಂತ ಬಡವರು ಅದಾರ. ಆ ಮನೆಗಳಲ್ಲಿ ಮೊನ್ನೆ ಕಳೆದ 15 ದಿನದಿಂದ ಮಳೆ ಸುರಿತದಿಂದ ನೀವು ಗೊತ್ತಿರ್ಬೋದು, ಈ ಅಪ್ಸರಾ ಟಾಕೀಸಿಂದ ಆ ಕಡೆ ಬರ್ತಕ್ಕಂಥ ಎಲ್ಲ ಯೋಗಾಪುರ, ಕಾಯಕ ನಗರ ಇರ್ಬೋದು, ಗೋಳಗುಂಟೆ ಹಿಂದ್ಗಡೆ ಇರ್ಬೋದು, ಈ ಎಲ್ಲ ಭಾಗದಲ್ಲಿ ಅತ್ಯಂತ ಬಡವರು ಕೂಲಿ ಕಾರ್ಮಿಕರು ಅಲ್ಲಿ ವಾಸ ಮಾಡ್ತಾರೆ. ಅವ್ರ ಮನೆಯಲ್ಲಿ ಎಲ್ಲ ನೀರು ಹೋಗ್ಬಿಟ್ಟಿದೆ. ಇವತ್ತಿಗೂ ಶಾಸಕರಾದಂಥವ್ರು ಅಲ್ಲಿ ಒಂದು ವಿಸಿಟ್ ಮಾಡಿಲ್ಲ. ಯಾವುದೇ ರೀತಿಯಲ್ಲಿ ಏನಾದ್ರು ಅಲ್ಪ ಸಣ್ಣ ಪುಟ್ಟ ಕಾಮಗಾರಿ ಆಗ್ತಾನೆ ಆ ಭಾಗದ ಕಾರ್ಪೊರೇಟರ್ ಮಾಡ್ತಾ ಇದ್ದಾರೆ. ಶಾಸಕರು ತಮ್ಮ ಅನುದಾನದಲ್ಲಿ ನಾನು ಇಂಥದ್ದೊಂದು ದೊಡ್ಡ ಒಂದು ಕೆಲಸ ಹಾಕಿನಿ ಅಂತೇಳಿ ಅವರು ಹೇಳಕ್ಕೆ ಒಂದು ನೈತಿಕತೆ ಇರಲಾದಂಥ ಪರಿಸ್ಥಿತಿ. ಅದಕ್ಕೆ ನಾನು ತಮ್ಮ ಮುಖಾಂತರ ನಾನು ಶಾಸಕರಿಗೆ ಕೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ, ಯಾಕೆ ನಿಮಗೆ ಸ್ಪಂದನೆ ಸಿಗ್ತಾ ಇಲ್ಲ? ನೀವೇನು ಭಾರತೀಯ ಜನತಾ ಪಕ್ಷದಿಂದ ಕಾಂಗ್ರೆಸ್ಗೆ ಮರಳಿ ಬಂದಿರೋ, ನೀವು ಕಾಂಗ್ರೆಸ್ಸಲ್ಲಿ ನಿಮಗೆ ಡೈಜೆಷನ್ ಮಾಡ್ಕೊಳ್ತಾ ಇಲ್ಲೋ, ಅಥವಾ ನಿಮಗೆ ಸಹಕಾರ ಸಿಗ್ತಾ ಇಲ್ಲೋ, ಅಥವಾ ಏನು ಕಾರಣ ಅಂತ ತಾವು ಜನರ ಮುಂದೆ ಹೇಳಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಮತದಾರರಿಗೆ ಕೇಳೋ ಹಕ್ಕಿದೆ. ಮತ್ತು ತಾವು ಉಸ್ತುವಾರಿ ಸಚಿವರ ಜೊತೆನೇ ಅಡ್ಡಾಡ್ತಾ ಇರ್ತೀರಿ. ಉಸ್ತುವಾರಿ ಸಚಿವರ ಜೊತೆ ಬಂದ ಕೂಡಲೇ ಅವ್ರ ಜೊತೆನೇ ಇರ್ತೀರಿ. ನೀವು ಅವ್ರ ಟಿ ಪಿ ಬಂದ ಕೂಡಲೇ ಹೋಗುವವರೆಗೆ ಅವ್ರ ಜೊತೆನೇ ಇರ್ತೀರಿ. ಉಸ್ತುವಾರಿ ಸಚಿವರು ಕೆಲವೊಂದು ಭಾಗಶಃ ನಾಗಠಾಣ ಜಿಲ್ಲಾ ಪಂಚಾಯತ್ ಇರ್ಬೋದು, ಕನ್ನೂರು ಜಿಲ್ಲಾ ಪಂಚಾಯತ್ ಇರ್ಬೋದು, ತಿಕೋಟ ಮತಕ್ಷೇತ್ರದಲ್ಲಿ ಇದ್ದ ಟೈಮ್ದಲ್ಲಿ ಉಸ್ತುವಾರಿ ಸಚಿವರು ಆ ಕ್ಷೇತ್ರದಿಂದ 2 ಸಲ MLA ಆಗಿದ್ದು ಉದಾಹರಣೆಗಳಿದಾವೆ. ಮತ್ತು ಅವ್ರಿಗೆಲ್ಲ ಹಳೆ ಆ ಕ್ಷೇತ್ರದ ಮಾಹಿತಿ ಇದ್ದರೂ ಸಹಿತ ಅವರಿಂದ ನಿಮ್ಗೆ ಸಹಕಾರ ಸಿಗ್ತಾ ಇಲ್ಲೋ, ಅಥವಾ ಕಾಂಗ್ರೆಸ್ದಿಂದ ನಿಮ್ಗೆ ಸಹಕಾರ ಸಿಗ್ತಾ ಇಲ್ಲೋ, ಅಥವಾ ಅಹಿಂದ ನಾಯಕರಂತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ತಾವು ಯಾಕೆ ಗಟ್ಟಿದನಿ ಇಲ್ಲಿ ಕೇಳ್ತಾ ಇಲ್ಲ? ಸರ್, ನಾನೊಬ್ಬ ದಲಿತ, ನಾನೊಬ್ಬರು ಮೀಸಲು ಮತಕ್ಷೇತ್ರದಿಂದ ನಾನು ಆರಿಸಿ ಬಂದೀನಿ, ನನಗೆ ಯಾಕೆ ನೀವು ಅನುದಾನ ಕೊಡ್ತಾ ಇಲ್ಲ? ನಿಜವಾಗ್ಲೂ ದಲಿತರ ಆ ಭಾಗದಲ್ಲಿ ಅನ್ಯಾಯ ಆಗ್ತಾ ಇದೆ ಸರ್. ನೀವು ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಹಾಕೋದು ಬಿಡ್ರಿ ಸರ್. ಇದನ್ನು ನಾನು ದಲಿತ ನಾಯಕರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ತಾವಾದರೂ ಸಹಿತ ಕ್ಷೇತ್ರದ ಬಗ್ಗೆ ಕಾಳಜಿ ವಹಿಸಿ. ಸಾಕಷ್ಟು ಜನ ಈಗ ನೀವು ಮೊದಲು ನೋಡಿ ಬರ್ಬೋದು, ಅಥವಾ ಭಾಳಷ್ಟು ಕ್ಷೇತ್ರಗಳಿದಾವೆ, ಭಾಳಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾವೆ. ನಾವು ನೋಡಿದ್ದೀನಿ ರಾಯಬಾಗ್ ಕ್ಷೇತ್ರ ಹೋಗಿ ಬಂದಿದ್ದೀನಿ ನಾನು. ದುರ್ಯೋಧನ ಐವಳ್ಳಿ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಅಲ್ಲಿ ಸಹಿತ ಭಾಳಷ್ಟು ಚೆಕ್ ಡ್ಯಾಮ್ಸು ಅವು ಭಾಳಷ್ಟು ಆಗ್ತಾ ಇದ್ದಾವನ್ನೆಲ್ಲ. ಬಟ್ ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇದೆ. ವಿಜಯಪುರ ನಗರಕ್ಕೆ ತಾವು ಹೋಗ್ಬೋದು. ಗೋಳಗುಂಟೆ ಹಿಂದ್ಗಡೆಯಿಂದ ತಾವು ಶುರು ಮಾಡಿದ್ರೆ ಆಶ್ರಮದವರೆಗೆ ಯಾವ ರಸ್ತೆ ಪರಿಸ್ಥಿತಿ ನೋಡಿದ್ರೆ ಇವತ್ತು ಸಾಕಷ್ಟು ಜನ ಬಿದ್ದು ಹೋಗ್ತಾರೆ. ಮಾನ್ಯ ಅಧ್ಯಕ್ಷರು ಅದೇ ಭಾಗದಲ್ಲಿ ಇದ್ದಾರೆ. ಸಾಕಷ್ಟು ಬಾರಿ ಆ ಭಾಗದ ಜನರು ಉಸ್ತುವಾರಿ ಸಚಿವರು ಮನೆಗೆ ಹೋಗಿ ವಿನಂತಿ ಮಾಡ್ಕೊಂಡಿದ್ದೆ. ಇದರಲ್ಲಿ ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಬೇಕಾದ್ರೆ ಆ ಭಾಗದಲ್ಲಿ ತಾವು ರ್ಯಾಂಡಮ್ ಆಗಿ ಚೆಕ್ ಮಾಡ್ಕೋಬೋದು. ಎಷ್ಟು ಸರಿ ಉಸ್ತುವಾರಿ ಸಚಿವರಿಗೆ ಹೋಗಿ ವಿನಂತಿ ಮಾಡ್ಕೊಂಡಿದ್ದಾರೆ. ಯಾಕೆ ನೀವು ಮಾಡ್ತಾ ಇಲ್ಲ? ಕಾಯಕ ನಗರದಲ್ಲಿ ಪಾಪ ಶಾಸಕರು 3 ತಿಂಗಳಿಂದ ಹೋಗಿದ್ರು, ಇವತ್ತಿಗೂ ಅವ್ರಿಗೆ ಕೆಲಸ ಇಲ್ಲ. ಅದಕ್ಕೆ ದಯವಿಟ್ಟು ಈ ಭಾಗಕ್ಕೆ ನಾನು ಏನು ಕೇಳ್ತಾ ಇದ್ದೀನಪ್ಪ ಅಂದ್ರೆ, ಮೀಸಲು ಮತಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕು. ಅಲ್ಲಿರ್ತಕ್ಕಂಥ ದಲಿತರಿಗೆ, ಶೋಷಿತ ವರ್ಗದವರಿಗೆ ಸರ್ಕಾರ ಮೇಲ್ಮಟ್ಟಕ್ಕೆ ತಂದು ಅವ್ರಿಗೆ ಒಳ್ಳೆಯ ಎಜುಕೇಷನ್, ಅವ್ರಿಗೆ ವಾಸಿಸಲಿಕ್ಕೆ ಉತ್ತಮವಾದ ಮನೆಗಳಿರ್ಬೋದು. ಇವತ್ತಿಗೆವರೆಗೂ ಎಲ್ಲಿ ಸ್ಲಮ್ ಬೋರ್ಡ್ಗಳು ಇರ್ತಕ್ಕಂಥ 2 ದೊಡ್ಡ ಸ್ಲಮ್ ಬೋರ್ಡ್ಗಳಿರ್ದ ನಾಲ್ಕು ಮಾತ್ರ ಅಲ್ಲಿ ಎಷ್ಟು ಮಂದಿಗೆ ಅಲ್ಲಿ ಇವತ್ತು ಅಲ್ಲಿ ಅದಾರ, ಎಷ್ಟು ಮಂದಿಗೆ ತಮ್ಮ ಫಲಾನುಭವಿಗಳು ಅದಾರ ಅಂದು ಶಾಸಕರು ಹೇಳ್ಬೇಕು. ಯಾವುದೇ ರೀತಿಯಲ್ಲಿ ಏನೂ ಅಭಿವೃದ್ಧಿ ಕಾರ್ಯಗಳಿಲ್ಲ. ಅದಕ್ಕೆ ನಾನು ತಮ್ಮ ಮುಖಾಂತರ ಮಾನ್ಯ ಶಾಸಕರಿಗಿರ್ಬೋದು, ಉಸ್ತುವಾರಿ ಸಚಿವರಿಗೂ ಸಹಿತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ತಮ್ಮ ಸಂಸ್ಥೆ BLD ಸಂಸ್ಥೆ ಅತ್ಯಂತ ಸಮೀಪಿದೆ. ಎಕ್ಸಾಕ್ಟ್ಲಿ ತಮ್ಮ ಸಂಸ್ಥೆ ಅಪೋಸಿಟೇ ನಾಗಠಾಣ ಮತಕ್ಷೇತ್ರದಲ್ಲಿ. ಆ ಒಂದು ಬಾರಿ ಮನೆಯಲ್ಲೆಲ್ಲ ಸಿಟಿಯಲ್ಲಿ ವಿಸಿಟ್ ಮಾಡಿದ್ರಿ, ನೋಡಿದೆ ನಾನು. ತಮ್ಮ ಸರ್ಕಾರ ಇದೆ. ಜಮೀರ್ ಅಹ್ಮದ್ ಅವರು ಅಲ್ಲಿಂದ ಬರೋ ಟೈಮ್ದಲ್ಲಿ ಭಾಳಷ್ಟು ದೊಡ್ಡ ಕೂಗಾಟ ಹಾರಾಟ ಮಾಡ್ಕೊಂಡು ಬಂದರು. ಇವತ್ತು ಅಲ್ಪಸಂಖ್ಯಾತರ ವಾಸಕ್ಕಂಥ ಕಾಲನಿಯಲ್ಲಿ ಏನು ಗತಿ ಇದೆ? ನಿನ್ನೆ ಅಲ್ಪಸಂಖ್ಯಾತ ನಾಯಕರು ಕೆಲವು ಮಂದಿ 3 ದಿನದಿಂದ ಯೂಟ್ಯೂಬ್ದಲ್ಲಿ ಅಲ್ಲಿ ಹೋಗೋಗಿ ಇಲ್ಲಿ ನೀರು ಹೋಗ್ಯಾವ, ಅಲ್ಲಿ ನೀರು ಹೋಗ್ಯಾವ ಅಂತೇಳಿ ಹೇಳ್ತಾ ಇದ್ರು. ನಿಮ್ಮ ಸರ್ಕಾರ ಇದೆ ಗುರುಗಳೇ, ನಿಮ್ಮ ಸರ್ಕಾರ ಇದೆ. ಜಮೀರ್ ಅಹ್ಮದ್ ಅವ್ರ ಕಾರಿಂದ ಎಷ್ಟು ಅನುದಾನ ತಂದ್ರಿ? ಮೈನಾರಿಟಿ ಫಂಡ್ದಲ್ಲಿ ಮಾಡ್ಬೋದಾಗಿತ್ತಲ್ಲ. ಜುಮ್ಮಾ ಮಸೀದ್ ರೋಡ್ ಏನು ಗತಿ ಇದೆ? JM ರೋಡ್ದಲ್ಲಿ ನೀರು ಹೋಗಿ ಮನೆ ಪಾಪ ಎಷ್ಟು ತೊಂದರೆ ಆಗಿದೆ ಅಲ್ಲಿ.
ಅಂದ್ರೆ ನಿಮಗೆ ಬರೀ ನೀವು ದಿನಕ್ಕೊಂದೊಂದು ಯೂಟ್ಯೂಬ್ ಮಾಡಿ ಇವ್ರಿಗೆ ಬೈದು ಇವ್ರಿಗೆ ಬೈದೆ ಉದ್ಯೋಗ ಮಾಡೋದು, ಅದು ಮುಂಜಾನೆ ಬೈದು ಸಂಜೆ ತನಕ ಎಷ್ಟು ಮಂದಿ ಕಮೆಂಟ್ಸ್ ಮಾಡಿದ್ರು, ಎಷ್ಟು ಮಂದಿ ಲೈಕ್ ಮಾಡಿದ್ರು, ಇದರಲ್ಲೇ ಸಮಯ ವೇಸ್ಟ್ ಮಾಡಬೇಡ್ರಿ. ಅಭಿವೃದ್ಧಿ ಕಡೆ ಲಕ್ಷ ಕೊಡ್ರಿ. ನಿಮ್ಮ ಸರ್ಕಾರ ಇದೆ, ಹೌದು. ಅಲ್ಪಸಂಖ್ಯಾತರು ನಿಂದೆ ಕಾಂಗ್ರೆಸ್ ಬಂದಿದೆ ಅಂತಂದರೆ ಅಲ್ಪಸಂಖ್ಯಾತರು ಸಂಪೂರ್ಣ ಕಾಂಗ್ರೆಸ್ ಕಡೆ ಇದೆ ಅಂತ ಹೇಳ್ತಾರೆ. ಸರ್ಕಾರ ಬಂದು 2 ವರ್ಷ ಆಯಿತು ಸ್ವಾಮಿ. ಅಲ್ಪಸಂಖ್ಯಾತರ ವಾರ್ಡದಲ್ಲಿ ಏನು ಡೆವಲಪ್ಮೆಂಟ್ ಇದೆ ತಾವು ಹೋಗಿ ನೋಡ್ಬೋದು. ಡೆವಲಪ್ಮೆಂಟ್ ಕಡೆ ಲಕ್ಷ್ಯ ಕೊಡ್ರಿ. ಸರಿ ರಾಜಕಾರಣ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ದಯವಿಟ್ಟು ನಾನು ಮತ್ತೊಮ್ಮೆ ತಮ್ಮ ಮುಖಾಂತರ ಕಾಂಗ್ರೆಸ್ ನಾಯಕರಿಗೆ ಮತ್ತು ನಮ್ಮ ಶಾಸಕರಿಗೆ ನಾನು ಒತ್ತಾಯ ಮಾಡ್ತೀನಿ. ತಾವು ಒಬ್ಬ 2ನೇ ಬಾರಿ ಆರಿಸಿ ಬಂದಿರಿ. 1ನೇ ಬಾರಿ ತಮಗೆ ಅಷ್ಟು ಕ್ಷೇತ್ರದ ಪರಿಚಯ ಇದ್ದಿದ್ದಿಲ್ಲ. 2008ರಲ್ಲಿ ಇದೇ ಕ್ಷೇತ್ರ ಇತ್ತು. ನಾವು 2ನೇ ಸರಿ ಅದೇ ಕ್ಷೇತ್ರಕ್ಕೆ ಆರಿಸಿ ಬಂದ ಬಳಿಕ ಆ ಕ್ಷೇತ್ರದಲ್ಲಿ ಏನು ನ್ಯೂನತೆಗಳಿದ್ದಾವೆ, ನಾನು ಏನು ಮಾಡಬೇಕು ಅನ್ನೋದು ಎಲ್ಲರಿಗೂ ಜ್ಞಾನ ಇರ್ತದೆ. ಅದಕ್ಕೆ ದಯವಿಟ್ಟು ತಾವು 2ನೇ ಸರಿ ಆರಿಸ್ಬಿಡ್ರಿ. ಇನ್ನಾದರೂ ಸಹಿತ ಇನ್ನೂ 3 ವರ್ಷ ನಿಮ್ಗೆ ಸಮಯ ಕೊಟ್ಟನ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ದಲಿತರ ಮೇಲೆ ಮೊಸಳೆ ಕಣ್ಣೀರು ಸುರಿಸಬೇಡ ಅಂತ ಹೇಳಿ ಮೀಸಲು ಮತ ಕ್ಷೇತ್ರ ಇದೆ ಸರ್. ಎಲ್ಲ 8 ಕ್ಷೇತ್ರದಲ್ಲಿಗಿಂತ ಹೆಚ್ಚಿನ ಅನುದಾನ ಇವ್ರು ತೊಗೊಂಬಂದು ಇವರು ಅಭಿವೃದ್ಧಿ ಮಾಡಿ ತೋರಿಸ್ಬೇಕು. ಇದೊಂದು ಮಾದರಿ ದಲಿತ ಯಾಕೆ ನಾನು ಮೊದಲ ಬಗ್ಗೆ ಹೇಳ್ತಾ ಇದ್ದೀನಿ, ಮಾಡಂತ ಹೇಳ್ರಿ. ಮಾದರಿ ಕ್ಷೇತ್ರ ಮಾಡತ್ತೇಳ್ರಿ, ಜನ ಅವಕಾಶ ಕೊಟ್ಟದಿವ್ರಿ. ಅದಕ್ಕೆ ತಾವು ನಿಜವಾಗ್ಲೂ ಉಸ್ತುವಾರಿ ಸಚಿವರ ಜೊತೆ ತಮ್ಮದು ಬಾಂಧವ್ಯ ಚೆನ್ನಾಗಿತ್ತು ಅಂದರೆ ತಾವು ಉಸ್ತುವಾರಿ ಸಚಿವರ ಮುಖಾಂತರ ಆಗಲಿ, ತಾವೇ ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಆಗಲಿ ಒತ್ತಾಯ ಮಾಡಿ ಹೆಚ್ಚಿನ ಅನುದಾನ ತಂದು ಭಾಗಶಃ ಸಿಟಿಯಲ್ಲಿರ್ಬೋದು, ರೂರಲ್ ಭಾಗ ಚಡಚಣ ಭಾಗ ಇರ್ಬೋದು, ನಾಗಠಾಣ, ಶಿವಣಗಿ, ಕನ್ನೂರು ಈ ಭಾಗದಲ್ಲಿ ಸಹಿತ ಅಭಿವೃದ್ಧಿ ಕಾರ್ಯಗಳು ಮಾಡಿರಿ. ನೀರಾವರಿ ಎಲ್ಲೆಲ್ಲಿ ನಿಂತಾವ ಅದು ನೀರಾವರಿ ಮಾಡಿರಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮ ಮುಖಾಂತರ ಅವ್ರಿಗೆ ಒತ್ತಾಯಪಡಿಸಿ ತಾವೇನಾದರೂ ಪ್ರಶ್ನೆ ಇದ್ರೆ ಕೇಳಿ. ವಾರ್ಡ್ ನಂಬರ್ ನಾಲ್ಕನೇ ಮತಕ್ಷೇತ್ರದಲ್ಲಿ ಎಷ್ಟು ವಾರ್ಡ್ ಬರ್ತಾವ್ರಿ ಸರ್? 10, 12, 10, 12, 16, 15, 17, 14 ಇವು ಸಂಪೂರ್ಣ ಬರ್ತಾವೆ ಸರ್. ಇನ್ನು 13, 6 ಸಂಪೂರ್ಣ ಸರ್. ಮುಂದೆ ಇನ್ನು 3 ಭಾಗಶಃ ಸರ್. 22 ಅನಂತರ 13 ಇವು ಭಾಗಶಃ ಸರ್. ಇದು ಎಲ್ಲಿವರೆಗೆಪ್ಪ ಅಂದ್ರೆ ಪವಾಡ ಬಸವಾಸ್ ಇರ್ಬೋದು, ಸಣ್ಣಕಪ್ಪನ ಗುಡಿ ಇರ್ಬೋದು, ಇವನ್ ಹಕೀಮ್ ಚೌಕ್ ಇರ್ಬೋದು, ಅಪ್ಸರಾ ಟಾಕೀಸ್ ಇರ್ಬೋದು, ಇವೆಲ್ಲ ನಾಗಠಾಣ ಮತಕ್ಷೇತ್ರದಲ್ಲೇ ಬರ್ತದೆ ಸರ್. ಅಲ್ಲಿ 6 ವಾರ್ಡ್ದಲ್ಲಿ 2 BJP ಇದ್ದಾರೆ ಸರ್. 3 ಮಂದಿ BJP ಇದ್ದಾರೆ ಸರ್. ಒಬ್ಬರು ಪಕ್ಷೇತರ ಇದ್ದಾರೆ, ಒಬ್ಬರು ಕಾಂಗ್ರೆಸ್ ಇದ್ದಾರೆ ಸರ್. ಒಬ್ಬರು ಕಾಂಗ್ರೆಸ್ಸು, ಒಬ್ಬರೇನೋ ಆ ಕಡೆ ಹಕೀಮ್ ಚೌಕದಲ್ಲಿ MIM ಇರ್ಬೋದು ಸರ್. ಸರ್ ನಾನು ಅವಾಗೇ ನಿಮ್ಮನ್ನು ಸ್ಪಷ್ಟಪಡಿಸಿದೆ, ಇಲ್ಲಿವರೆಗೆ ಏನೋ ಸಣ್ಣ ಪುಟ್ಟ ಕಾರ್ಪೊರೇಷನ್ದಲ್ಲಿ ಸಹಿತ ವಿಶೇಷ ಅನುದಾನ ಇರಲಾರ್ಬಿಟ್ಟಿಗೆ ಏನು ತಮ್ಮ ಒಂದು ಜನರಲ್ ಫಂಡ್ದಲ್ಲಿ ನಾನು ಇದ್ದಕರಾಗಿದ್ದು ಅದೇ ಕಾರ್ಪೊರೇಟ್ರು ಅಲ್ಪ ಸ್ವಲ್ಪ. ಬಟ್ MLA ಫಂಡ್ ಬರಲಿಲ್ಲಪ್ಪ ಅಂದ್ರೆ ಅಭಿವೃದ್ಧಿ ಮಾಡೋದು ಭಾಳ ಕಷ್ಟ ಸರ್. ಕಾರ್ಪೊರೇಷನ್ದಲ್ಲಿ ಇವತ್ತಿನ ಟೈಮ್ದಲ್ಲಿ ಮೇಂಟೆನೆನ್ಸ್ ಮಾಡ್ಬೋದು. ಏನು ನಾವು 2014 19 ಮಾಡ್ಬೇಕಾರ ಹಳೆ ಯಡಿಯೂರಪ್ಪ ಗೌರ್ಮೆಂಟ್ಸ್ ಇದ್ದಕ್ಕಾರ ನಗರೋತ್ಥಾನ ಯೋಜನೆ ಇತ್ತು. ನಗರೋತ್ಥಾನ 1, 2, 3 ಅದೇ ನಾವು ಮಾಡಿದ್ದೆ ಒಂದು ದೊಡ್ಡ, ಯಾಕಂದ್ರೆ UGD ಮಾಡಿದೆವು, 24x7 ಆಯಿತು. ಬಟ್ ಇವಾಗ ಯಾವುದೂ ವಿಶೇಷನ ಇಲ್ಲ. ಮೊನ್ನೆ ಹೇಳಿದ್ರು ಸಿದ್ದರಾಮಯ್ಯ ಸಾಹೇಬ್ರು 1 ವರ್ಷ ಬಂದ ಕೂಡಲೇ ಇಲ್ಲ 200 ಕೋಟಿ ರೂಪಾಯಿ ವಿಶೇಷ ಅನುದಾನ ಮಾಡಿರ್ತೇವೆ. 130 ಕೋಟಿ ರೂಪಾಯಿದು ಬೈರ್ತಿ ಬಸವರಾಜ್ ಸಾಹೇಬರು ಟೆಂಡರ್ ಆಗ್ಯದ ಬೆಂಗಳೂರು ಮಟ್ಟದಲ್ಲಿ ಹೇಳ್ಕೊತ ಬರೋಕ್ಕೆ 1 ವರ್ಷ ಆಯಿತು. ತಮಗೆಲ್ಲ ಗೊತ್ತಿರ್ಬೋದು ಸರ್. ನಾನು ಕಾರ್ಪೊರೇಷನ್ದು ಮೇಯರು, ಉಪಮೇಯರು, ಒಂದೇ ನಿಮಿಷ ಅದೇ ನಾನು ಹೇಳ್ತಾ ಇರೋದು. ಸದಸ್ಯರಂತೇಳಿ ಸರ್ಕಾರ ವಿಶೇಷ ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಇವತ್ತು SFC ಫಂಡ್, ಸ್ಟೇಟ್ ಫೈನಾನ್ಸ್ ಫಂಡ್ದಲ್ಲಿ ಸಹಿತ ಕಾರ್ಮಿಕರಿಗೆ ಸ್ಯಾಲ್ರಿ ಸಹಿತ ಅದರಲ್ಲೇ ಕೊಡುತ್ತೆ ಹೇಳ್ತಾರೆ. ಹೀಗಾಗಿ ಈ ಕಾರ್ಪೊರೇಷನ್ ವಿಜಯಪುರದಲ್ಲಿ ಅಂತ ಕಾರ್ಪೊರೇಷನ್ನ ಸುಮಾರು ಇವತ್ತು 25 ಕೋಟಿ ರೂಪಾಯಿ ಅದರದ್ದು ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇರ್ಬೋದು. ಅದರಲ್ಲಿ ಸುಮಾರು 17-18 ಕೋಟಿ 20 ಕೋಟಿವರೆಗೆ ಮೇಂಟೆನೆನ್ಸ್ಗೆ ಹೋಗ್ತಾನೆ. ಇನ್ನು ಇವನ್ನ ಡ್ರೈನೇಜ್ ವರ್ಕ್, ಸಣ್ಣ ಪುಟ್ಟ ಡ್ರೈನೇಜ್ ಇರ್ಬೋದು, ವಿದ್ಯುತ್ಕರಣ ಇರ್ಬೋದು, ಇವೆಲ್ಲ ಮಾಡೋದು ಕಾರ್ಪೊರೇಷನ್ ತನ್ನ ಅನುದಾನ ಮಾಡೋದು ಭಾಳ ಕಷ್ಟ. ಪಾಲಿಕೆ ಸದಸ್ಯರು ಅವ್ರು ಯಾರು ವಾರ್ಡ್ ಮೆಂಬರ್ಗಳು ಈವರೆಗೂ ಬಾಯಿ ಬಿಟ್ಟಿಲ್ಲಲ್ರಿ ಸರ್. ಈಗ ನೀವು ಹೇಳತ್ತಿರಲ್ಲ, ಈಗ BJP ಹೇಳಿದ್ರಲ್ಲ, ಈಗ SFC ಅನುದಾನದಾಗೆ ದುಡ್ಡು ಕೊಡ್ಬೇಕು, ಅನುದಾನ ಇಲ್ಲ ಪಾಲಿಕೆಗೆ. ಒಟ್ಟು ಕಾರ್ಪೊರೇಟರ್ ನಿಮ್ BJP ವಾರ್ಡ್ ಸದಸ್ಯರ ಧ್ವನಿ ಹೆಚ್ಚಿಲ್ಲ ಈವರೆಗೂ ಅಂದ್ರೆ ಇದು ಅವ್ರ ವೈಫಲ್ಯ ಅಂತ ಅನ್ಸಲ್ಲ ನಿಮ್ಗೆ? ನಿಮ್ ಪಕ್ಷದ ಸದಸ್ಯರದೇ
ಸರ್, ತಮಗೆಲ್ಲ ಗೊತ್ತಿರ್ಬೋದು, ಮೊದಲೇ ಬಾರಿ ಮೇಯರ್ ಕಾಂಗ್ರೆಸ್ ಪಾಲಾಗೋಯ್ತು. ಈ ಬಾರಿ ನಮ್ಮ BJP ಪಾಲಾಗಿದೆ. ಈಗ ಸನ್ಮಾನ್ಯ ಕರಡಿಯವರು ಇವತ್ತು ಹಿರಿಯ ಸದಸ್ಯರು ಪಾಲಿಕೆಯಲ್ಲಿ. ಅವರು ಈಗ 3ನೇ ಅವಧಿಗೆ ಅವರು ಮತ್ತೊಮ್ಮೆ ಪಾಲಿಕೆ ಸದಸ್ಯರಾಗಿದ್ದಾರೆ. ಅವರು ಹೋದ ತಿಂಗಳೇ ಓದ್ಕೊಂಡ್ರು. ತಮಗೆಲ್ಲ ಗೊತ್ತಿದ್ದ ವಿಷಯ, ಕಾರಣಾಂತರಗಳಿಂದ ಮುಂದೂಡಿತು ಎಲ್ಲ ಆಗಿ ಓದ್ಕೊಂಡಿದ್ದಾರೆ. ಇನ್ನು ಮೇಲೆ ಕರಡಿಯವರು ಒಂದು ಅವಕಾಶ ಕೊಡಬೇಕಾಗ್ತದೆ. ಮತ್ತು ಈ ಪಾಲಿಕೆ ವ್ಯವಸ್ಥೆ ಹೇಗಿದೆಯಪ್ಪ ಅಂದ್ರೆ 1 ವರ್ಷದ ಅವಧಿ ಇದೆ ಮೇಯರ್. ಜಿಲ್ಲಾ ಪಂಚಾಯತಿಯಲ್ಲಿ ತಮಗೆಲ್ಲ ಗೊತ್ತಿರ್ಬೋದು, ಅರ್ಧ ಇದೆ, 30 ತಿಂಗಳಿದೆ. ದುರ್ದೈವ ಪಾಲಿಕೆಯಲ್ಲಿ ಯಾವ ದೃಷ್ಟಿಯಿಂದ ಇದು ಮಾಡಿದಾರೋ ಈ ಕಾನೂನು ಗೊತ್ತಿಲ್ಲ. 1 ವರ್ಷ ಕರಡಿಯವರಿಗೆ ಒಂದು 4 ತಿಂಗಳು ನಾನೇ ವೈಯಕ್ತಿಕವಾಗಿ ಒಂದು 3 ತಿಂಗಳ ಬೇಕಾದ್ರೆ ನಾನು ಕರಡಿಯವ್ರಿಗೆ ಭೇಟಿಯಾಗಿ ಬಂದು ನಾನೇ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಬಟ್ ನಾನು ಹೇಳ್ತಾ ಇರೋದು ಶಾಸಕರದು ಭಾಳ ಬೇಕಾಗ್ತದೆ. ಅದೇ ನಾನು ಆಸ್ ಎ ನಾನು ಒಬ್ಬ ಮಾಜಿ ಕಾರ್ಪೊರೇಟರ್ ಆಗಿ ಏನು ಈಗ ಹಾಲಿ ಸದಸ್ಯರು ಈಗ ಅನುದಾನದ ಸಮಸ್ಯೆ ಎದುರಿಸ್ತಾ ಇರೋರು ಯಾರು? ಆ ಭಾಗದ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಅನುದಾನ ತೊಂದರೆ ಹೇಳಿದ್ರು. ಅವ್ರು ಒಬ್ರು ಕೂಡ ನಮ್ಗೆ ಅನುದಾನ ಬೇಕು, ಅನುದಾನ ಇಲ್ಲ, ಅಭಿವೃದ್ಧಿ ಕಾರ್ಯ ನಿಂತಿದ್ದಾವು, ಜನರ ಪರ ಧ್ವನಿ ಎತ್ತ ಕಷ್ಟ ಆಯ್ತು, ಒಬ್ಬ ಸದಸ್ಯರು ಬರ್ತಾ ಇಲ್ಲ. ಅಲ್ಲ, ಮಾಡ್ಬೇಕಲ್ಲ. ನೀವು ಹೇಳ್ದಂಗೆ ತಮ್ಮದು ಏನು ಡಿಫಿಕಲ್ಟಿ ಇರುತ್ತೆ ಅನ್ನೋದು ಹೇಳಬೇಕು ಜನರಿಗೆ. ಯಾಕಪ್ಪ ಅಂದ್ರೆ ಪಾಲಿಕೆ ಸದಸ್ಯರಿರ್ಬೋದು, ಯಾರೇ ಜನಪ್ರತಿನಿಧಿಗಳು ಉತ್ತರ ಕೊಡ್ತಕ್ಕದ್ದು ಯಾರಿಗೆ? ತನ್ನ ಮತದಾರರಿಗೆ, ತನ್ನ ವಾರ್ಡ್ ಹತ್ರ, ತನ್ನ ಕ್ಷೇತ್ರದ ಜನತೆಗೆ ಕೊಡ್ತಕ್ಕದ್ದು. ಹೀಗಾಗಿ ನಾನು ಸಹಿತ ತಮಗೆಲ್ಲ ಗೊತ್ತಿರ್ಬೋದು, ಸಂವಿಧಾನದಲ್ಲಿ ಎಷ್ಟೋ ಕಡೆ ಹಾಲಿ ಸದಸ್ಯರು ಮತ್ತು ಮಾಜಿ ಸದಸ್ಯರು, ಒಬ್ಬ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಿಗೂ ಸಹಿತ ಒಂದು ಕೇಳಕ್ಕೆ ಹಕ್ಕಿದೆ. ಇವತ್ತು ಪ್ರತಿಯೊಬ್ಬರು ಜನರಿಗೂ ಹಕ್ಕಿದೆ. ಬಟ್ ಆಗು ಹೋಗಲು ನಾನೊಬ್ಬ ಮಾಜಿ ಸದಸ್ಯಾಗಿ ಅದು ಭಾಳ ದಿನ ತಮ್ಮ ಮುಂದೆ ಬಂದಿದ್ದಿಲ್ಲ. ಯಾಕಪ್ಪ ಅಂದ್ರೆ ನಾವು ಅಧಿಕಾರದಲ್ಲಿದ್ದವ್ರು ಮಾಡ್ತಿರ್ತಾರೆ ತಿಳ್ಕೊಂಡಿದ್ದೆವು. ಬಟ್ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ, ಆ ಭಾಗದ ಮಾಜಿ ಸದಸ್ಯನಾಗಿ ನಾವು ಸಹಿತ ಅಭಿವೃದ್ಧಿ ಚಿಂತಕರು. ತಮಗೆಲ್ಲ ಗೊತ್ತಿರ್ಬೋದು, ನಾನು ಸಹಿತ ಎಷ್ಟೊಂದು ಹೋರಾಟ ಮಾಡಿಕೊಂಡು ಬಂದಿದ್ದೀನಿ ಅಂತೇಳಿ. ಸಮಗ್ರ ವಿಜಯಪುರಕ್ಕೆ ನಾನು ನಮ್ಮ ಅವಧಿಯಲ್ಲಿ ಭಾಳಷ್ಟು ಹೋರಾಟ ಮಾಡಿದ್ದೆವು. ಹೀಗಾಗಿ ನಮಗೂ ಮನಸ್ಸು ಕೊಡೋಕ್ಕಾಗೋದಿಲ್ಲ. ನಾವು ಲೇಟಾಗಿ ಹೇಳಕ್ಕೆ ನಾವು ಪ್ರಶ್ನಿಸ್ಬೇಕಾಗ್ತದೆ, ಒತ್ತಡ ಆಗ್ಬೇಕಾಗ್ತದೆ. ಮತ್ತು ನಾನು ಇವತ್ತಿಗಾದರೂ ಹೇಳ್ತಾ ಇದ್ದೀನಿ, ನಾವು ಜನರಿಗೋಸ್ಕರವಾಗಿರೋರು, ಜನರಿಗೂ ವಿಚಾರಕ್ಕೆ ಸ್ಪಂದಿಸೋರು, ನಾವು ಮುಂದೆ ಹೋರಾಟ ಆದರೂ ಮಾಡೇ ಮಾಡ್ತೇವೆ. ಯಾಕಂದ್ರೆ ಪಕ್ಷ ಇದೆ ಮತ್ತು ಜನರಿದ್ದಾರೆ. ಮತ್ತು ಅನ್ಯಾಯ ಖಂಡಿಸೋದು ಪ್ರಭಾವ ಪ್ರತಿಯೊಬ್ಬರಲ್ಲಿ ಇರಬೇಕು. ಮತ್ತು ನಾವು ಯಾಕಂದ್ರೆ ಎಷ್ಟೋ ಮಂದಿ ಲೋಣಿಯವರ ನೀವಾರ ವಿಚಾರ ಮಾಡ್ಬೋದು ಅಂತ ನಮಗೂ ಕೇಳ್ತಾ ಇದ್ದಾರೆ ಜನ. ಇವತ್ತು ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ನಿಮ್ಗೆ ಗೊತ್ತಿರ್ಬೋದು, ನಾವು ಎಲ್ಲಾರು ಹೋದ್ರೆ ಇವತ್ತು ನಾಲ್ಕಣ್ಣ ಅಂತ ಊರಾಗ ಹಳ್ಳ್ಯಾಗ 10 ದಿನಕ್ಕೊಮ್ಮೆ ನೀರು ಬರ್ತಾ ಇದಾವೆ. 10 ದಿನಕ್ಕೊಮ್ಮೆ ನೀರು ಅಂದ್ರೆ ಏನು ರೀ ಸರ್? ಇದು ಕೆರೆ ಇದೆ, ತುಂಬ್ಯದ ಕೆರೆ, 10 ದಿನಕ್ಕೊಮ್ಮೆ ನೀರಪ್ಪ ಅಂದ್ರೆ ಶಾಸಕರ ಕೆರೆಗೂ ಮೊದಲಿಂದ ಕೆರೆ ತುಂಬಿ ಯೋಜನೆಯಲ್ಲಿ ಇದ್ದಿದ್ದು ಇವತ್ತು ಅಲ್ಲಿ ವಿಮಾನ ನಿಲ್ದಾಣ ಆಗಿದ್ದಕ್ಕೆ ಅದೆಲ್ಲ ಬಂದ್ ಮಾಡಿಬಿಟ್ರು. ಅವರು ಇವತ್ತು ನಾಲ್ಕಣ್ಣಕ್ಕೆ ದೊಡ್ಡ ಕೆರೆ ಇದೆ, ಆ ಕೆರೆಗೆ ನೀರು ತುಂಬೋದು ವ್ಯವಸ್ಥೆನೇ ಇಲ್ಲ. ಶಾಸಕರಿಗೆ ಎಷ್ಟು ಸರಿ ಹೇಳ್ತಾ ಇದ್ದೀನಿ, ಒಂದು ಸಣ್ಣದು 3 ಕೋಟಿ ರೂಪಾಯಿದು ಇವತ್ತಿನ ನೀರಾವರಿ ಇಲಾಖೆಯಲ್ಲಿ ಒಂದು ಟೆಂಡರ್ ಆಗ್ತಿಲ್ಲ. ಸಣ್ಣ ಕೆಲಸ 3 ಕೋಟಿನ ಬೇಡ, 1.5 ಕೋಟಿ ರೂಪಾಯಿದೇನೋ ಸಣ್ಣ ವರ್ಕ್ ಇರ್ತಾ. ಇಲ್ಲರಿ ಸರ್, ನೀರಾವರಿ ಇಲಾಖೆಯಿಂದ ಈ ಸಂಪೂರ್ಣ ಯಾವುದೇ ಸಣ್ಣ ಟೆಂಡರು ಮಾಡಬೇಡ್ರಿ. ಕೆರೆ ತುಂಬುದಿರ್ಬೋದು, ಇನ್ನು ಸಣ್ಣ ಏನೇ ಇಂಥ ಆರ್ಥಿಕ ಪರಿಸ್ಥಿತಿ ಈ ಸರ್ಕಾರದ ಐತತ್ತೆ ನಾನು ಹೇಳ್ತಾ ಇದ್ದೀನಿ. ಬಟ್ ಇಂಥ ಪರಿಸ್ಥಿತಿ ಈ 24 ಪ್ರತಿಯೊಂದು ಬಜೆಟಲ್ಲಿ 24% ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬಲ್ ಕೊಡ್ಬೇಕಂತೇಳಿ ಸಂವಿಧಾನದಲ್ಲಿದೆ. ಮತ್ತೆ ಯಾಕೆ ಇವ್ರು ಮಾಡ್ತಾ ಇಲ್ಲ? ಅಲ್ಲ, ಈಗ ಶಾಸಕರದ್ದು ಒಂದು ಭಾಗ, ಈಗ 3 ಆಡಳಿತ ವ್ಯವಸ್ಥೆಗಳಿದ್ದಾಗಲಿ, ಒಂದು ಸ್ಥಳೀಯ ಆಡಳಿತ, ಒಂದು ವಿಧಾನಸಭೆ, ಒಂದು ಲೋಕಸಭೆ. ಮನೆ ಕುಡಿಯೋ ನೀರು ಕೊಡುವಂಥದ್ದು ಜಲಜೀವನ ಮಿಷನ್ ನಿಮ್ಮದೇ ಯೋಜನೆ, BJP ಇದೆ ಕೇಂದ್ರ ಸರ್ಕಾರ. ನೀವು ಹೇಳ್ತಾ ಇರೋದು ನೋಡಿದ್ರೆ ಮನೆ ನೀರು ಸಿಗ್ತಾ ಇಲ್ಲ ಅಂತ ಅನ್ನೋದಾದ್ರೆ ಇಂಪ್ಲಿಮೆಂಟೇಷನ್ ಆಗಿದೆ. ಎಸ್, ನಾನು ಅದೇ ಅಲ್ಲಿಗೆ ಬರ್ತಾ ಇದ್ದೀನಿ ಸರ್. ಇಲ್ಲಿ ಒಂದು ವಿಜಯಪುರದಲ್ಲಿ ಒಂದು ಪ್ರತಿಷ್ಠಿತ ಒಂದು ಪತ್ರಿಕೆ ಸುಮಾರು 2 ತಿಂಗಳವರೆಗೆ ಜಲಜೀವನ ಮಿಷನ್ ಬಗ್ಗೆ ವರದಿ ಮಾಡ್ತು. ಅದರ ನ್ಯೂನತೆಗಳ ಬಗ್ಗೆ ಚಿತ್ರಣ ಮತ್ತು ಸಂಪೂರ್ಣವಾಗಿ, ಬಹುಶಃ ಆ ಪತ್ರಿಕೆ ವರದಿ ಮಾಡಿದ್ದು ಯಾವುದು ನ್ಯಾಷನಲ್ ಮಟ್ಟದಲ್ಲಿ ಸಹಿತ ಅಷ್ಟು ಬೆನ್ನತ್ತಿ ಕಷ್ಟಪಟ್ಟು ಮಾಡಿರಲಿಲ್ಲ, ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ನಡ್ತಕ್ಕಂಥ ಕೆಲಸ. ಆ ಪತ್ರಿಕೆ ವರದಿ ಆದ ಬಳಿಕ, ಅದು ಚರ್ಚೆ ಆದ ಬಳಿಕ ಮಾನ್ಯ ಸಂಸದರು ಸಾಕಷ್ಟು ಹಳ್ಳಿಗಳಿಗೆ ವಿಸಿಟ್ ಮಾಡಿದ್ರು. ಅವ್ರು ಸಂಸದರು ವಿಸಿಟ್ ಮಾಡಿ ತಮ್ಮೊಂದು ಪ್ರೆಸ್ ಮೀಟ್ದಲ್ಲಿ ಹೇಳಿದ್ರು, ಮತ್ತು ವೈಯಕ್ತಿಕವಾಗಿಯೂ ತಮಗೆ ಹೇಳಿರ್ಬೋದು. ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋ ಅಥಾರಿಟಿ ರಾಜ್ಯ ಸರ್ಕಾರ. ಟೆಂಡರ್ ಕರೆದು ಜಿಲ್ಲಾ ಪಂಚಾಯತದಲ್ಲಿ ಅಲ್ಲಿ ಇಂಜಿನಿಯರ್ಸು ಯಾರ ಕೆಲಸಕ್ಕೆ ರಾಜ್ಯ ಸರ್ಕಾರದ
ಎಮ್ ಎಲ್ ಎಗಳ ಒಂದು ಪ್ರಭಾವದಿಂದ ಕೆಲಸ ಮಾಡ್ತಿರ್ತಕ್ಕಂಥ. ಮತ್ತು ತಮಗೆಲ್ಲ ಗೊತ್ತಿರ್ಬೋದು, ಈ ರಾಜ್ಯ ಕಂಡ ಅತ್ಯಂತ ನೈತಿಕತೆ ಇದ್ದಂಥ ವ್ಯಕ್ತಿ ಅಂದರು ಇಟ್ ಈಸ್ ರಮೇಶ್ ಜಿಗಜಿಣಗಿ ಸಾಹೇಬ್. ಅತ್ಯಂತ ಪಾರದರ್ಶಕ. ಇವತ್ತಿನ ಕಾಲದಲ್ಲಿ ಸಹಿತ ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅಂದ್ರೆ ಈ ಟೆಂಡರ್ ಪ್ರಕ್ರಿಯೆಗಳಿರ್ಬೋದು ಅಥವಾ ಯಾವುದೇ ಪ್ರಕ್ರಿಯೆ ಸಂಪೂರ್ಣವಾಗಿ ಯಾವುದೇ ತಮ್ಮದು ಒಂದು ಹಸ್ತಕ್ಷೇಪ ಇರಲಾರಂಥ ವ್ಯಕ್ತಿ ರಮೇಶ್ ಜಿಗಜಿಣಗಿ ಸಾಹೇಬ್. ಏನು ಕೇಂದ್ರ ಸರ್ಕಾರದಿಂದ ಅನುದಾನ ತೊಗೊಂಡು ಬಂದು ರಾಜ್ಯ ಸರ್ಕಾರ ಕೊಟ್ಟ ಬಳಿಕ ಯಾವುದೇ ಒಂದು ಆ ವ್ಯಕ್ತಿಗೆ ಟೆಂಡರ್ ಆಗಲಿ ಈ ವ್ಯಕ್ತಿಗೆ ಟೆಂಡರ್ ಆಗಲಿ ಎಂದೂ ಅವ್ರು ಒಬ್ಬ ಇಂಜಿನಿಯರ್ಗೆ ಫೋನ್ ಮಾಡಿಲ್ಲ, ಯಾವ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಫೋನ್ ಮಾಡಿಲ್ಲ, ಒಬ್ಬ ಸೆಕ್ಷನ್ ಆಫೀಸರ್ಗೆ ಫೋನ್ ಮಾಡಿಲ್ಲ. ಟೆಂಡರ್ ಅವ್ರಿಗೆ ಮಾಡಿ ಅವ್ರೇನು ಕೆಲಸ ಎಲ್ಲಿಗೆ ಬತ್ತಪ್ಪ, ಕೆಲಸ ಯಾಕೆ ನಿಂತದ್ದು ಬಿಟ್ಟು ಮತ್ತೊಂದು ಶಬ್ದ ಕೇಳಿಲ್ಲ. ಇದರಲ್ಲೆಲ್ಲ ಕಂಪ್ಲೀಟ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿ ಕೇಂದ್ರ ಸರ್ಕಾರದ ಅನುದಾನ ಅಷ್ಟೇ ಟೆಂಡರ್ ಆದವರಿಗೆ ಗುತ್ತಿಗೆದಾರರಿಗೆ ಬಿಡುಗಡೆ ಮಾಡಿ ರಾಜ್ಯ ಸರ್ಕಾರದ ತಮಗೆಲ್ಲ ಗೊತ್ತಿರ್ಬೋದು. ನಾನು ಇದು ಓಪನ್ ಇದೆ ಆ ಪತ್ರಿಕೆಯಲ್ಲಿ ಇವು ಎರಡು ತಿಂಗಳು ಸಂಪೂರ್ಣವಾಗಿ ಬರೆದಿದೆ. ಯಾಕಪ್ಪ ಅಂದ್ರೆ ಇದು ನಾನು ಹೇಳ್ತಾ ಇರಲಿಲ್ಲ, ನಾವು ಎಷ್ಟು ಇವತ್ತು ನಿಮಗೆ ಎಂ ಪಿ ಲ್ಯಾಡದ ಪರಿಸ್ಥಿತಿ ಏನಾಗಿದೆ ಗೊತ್ತಿರ್ತದೆ, ಎಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಇದೆ. ಎಂ ಪಿ ಅವರು ಯಾರಿಂದನೂ 10 ರೂಪಾಯಿ ಎಕ್ಸ್ಪೆಕ್ಟ್ ಮಾಡಲಾರಂತ ಆ ವ್ಯಕ್ತಿ ಅದಾರ. ಎಂ ಪಿ ಲ್ಯಾಡ್ ಕೊಟ್ಟ ಕೂಡಲೇ ನಾನು ಎಷ್ಟೋ ಸರಿ ಅಲ್ರಿ ಒಂದಿಗೆ ಅವ್ರು ಹಾಕಿದೆ ಒಂದು 3 ಲಕ್ಷ 4 ಲಕ್ಷ ರೂಪಾಯಿ ಗುಡಿ ಗುಂಡಾರಕ್ಕೆ ಹಾಕ್ಯಾರ. ಅದ್ರಾಗ ನೀವು 40% ಮಾನ್ಯ ಒಬ್ಬ ಮಹಾನ್ ಭಾವ ಜಡಿಪಿಯಲ್ಲಿ 50% ಅಮೌಂಟ್ ಕಟ್ ಮಾಡಿ ಅವನಿಗೆ ದುಡ್ಡು ಕೊಡ್ತಾ ಇದ್ದಾನೆ. ಯಾಕ್ರಿ ಆ ಹುಡುಗಂದ ಸರ್ ಅದೇನೋ ಒಂದು ಹನುಮಂತರ ಗುಡಿಗೆ ಹಾಕಿದ್ರು, ಅಲ್ಲೆಲ್ಲ ಪರಿಚಯ ಹಾಕಿವು, ಒಂದಿಟ್ಟು ನೀರಿನ ವ್ಯವಸ್ಥೆ ಮಾಡ್ಯಾವ ಗುಡಿಯಾಗೆಲ್ಲ, ಇದು ಕಾರ್ತಿಕದಾಗ ದೀಪ ಹಚ್ತಾರೆ ಮಾಡ್ಯಾವತ್ತೆ. ಆ ವ್ಯಕ್ತಿ ಅವ್ನ ಕೈಲಿ ಹಾಕಿ ಮಾಡ್ಯಾನ. ಅವ ಎಷ್ಟು ಚಂದ ಹೇಳ್ತಾನಂದ್ರೆ 2.5 ಲಕ್ಷ ರೂಪಾಯಿದಾಗ ನಿನಗೆ 1 ಲಕ್ಷ ರೂಪಾಯಿ ಇದು 1,25,000 ರೂಪಾಯಿ ಬರ್ತಾವೆ, ಮತ್ತು ಇನ್ನೂ 2.5 ಲಕ್ಷ ಹಾಕಿಲ್ಲ 50% ಕೊಟ್ಟಬೇಕಾಗ್ತದೆ ಅಂತೇಳಿ ಅವ್ನು ಓಪನ್ ಆಗಿ ಹೇಳ್ತಾ ನಮ್ಮ ಜಿಲ್ಲಾ ಪಂಚಾಯತಿ ಅಂತ. ನಾ ಎಂ ಪಿ ಸಾಹೇಬ್ರಿಗೆ ಇದೆ ಸರ್ ಇದು ನಡೀತದೆ. ಹೌದಪ್ಪ, ಅವ್ರು ಸಿಕ್ಕಾಪಟ್ಟೆ ಅವ್ನಿಗೆ ಕರೆದು ಆಫೀಸ್ ಕರೆದು ಏನು ಹಿಂಗೆ ಮಾಡಿದ್ರೆ ಹೆಂಗೆ, ನಾನು ಎಲ್ಲ ಸಂಭಾಳಿಸಲಿಕ್ಕೆ ಸಂತಾನ ಅಮೌಂಟ್ ಹಾಕಿರ್ತೀನಿ, ಮತ್ತು ಅದರಲ್ಲೇ ಕಟ್ ಮಾಡಿದ್ರೆ ಮತ್ತು ಅವ್ರು ಏನು ಮಾಡ್ಬೇಕು, ಆಯ್ತು ಸರ್ ಮಾಡಿಕೊಡ್ತೀನಿ ಅಂತ ಇವತ್ತಿನವ್ರಿಗೆ ಆಗ್ತಾಯಿಲ್ಲ. ಅಂದ್ರೇನು ಅವ್ರು ಡಿ ಸಿ ಆಫೀಸ್ನಲ್ಲಿ ಹೇಳ್ತಾರೆ, ಆ ಆಫೀಸ್ ಹೇಳ್ತಾರೆ, ಇಲ್ಲಿ ಹೇಳ್ತಾರೆ. ಇಷ್ಟೊಂದು ಭ್ರಷ್ಟಾಚಾರ, 50% ಭ್ರಷ್ಟಾಚಾರ ನಡೀತಾ ಇದೆ. ಅದು ಗುಡಿ ಗುಂಡಾರದಲ್ಲಿ, ಶಾಲೆ ಕಾಲೇಜುಗಳಲ್ಲಿ. ನಿಮಗೆ ಮನೆ ಒಂದು ಸಿಂದಿಗೆ ನೋಡಿರ್ಬೇಕು ನೀವು, ಒಂದು ಶಾಲೆನ ಮನೆ ಕಟ್ಟಿ ಉದ್ಘಾಟನೆ ಮಾಡಿದ್ರೆ ಮನೆ ಸೋರ್ತಾ ಇತ್ತು ಮಳೆಗೆ ಆ ಶಾಲೆ. ಇನ್ನು ಭ್ರಷ್ಟಾಚಾರ ಬಗ್ಗೆ ಮಾತಾಡೋಕೆ ಹೋದ್ರೆ ಅದಕ್ಕೇನು ಇದು ಅನ್ನೋದೇ ಇಲ್ಲ. ಅದಕ್ಕೆ ನಾನು 70-80% ನಾವು ಅಭಿವೃದ್ಧಿ ರಾಜಕಾರಣಿಗಳು, ನಾವು ಉಳಿಸೋದು ನನಗೆ ಗೊತ್ತಿಲ್ಲ. ಆದ್ರೆ ತಮ್ಮ ಮುಖಾಂತರ ತಾವು ಮಾಡಿದ್ರಿ, ಬಟ್ ಅಸಹಾಯಕರು ಆಗಬಾರ್ದು ತಿಳ್ಕೊಂಡು ಯಾವತ್ತೂ ಹೋರಾಟ ಇರ್ಬೇಕು. ಕೊನೆಗೊಮ್ಮೆ ಜಯ ಆಗೇ ಆಗ್ತದೆ. ಈ ದೇಶದಲ್ಲಿ ಮೋದಿಯವರು ಇರುತ್ತಾನೆ, ತಮಗೆಲ್ಲ ಗೊತ್ತಿರ್ಬೋದು ಏನೇನು ಬದಲಾವಣೆ ಆಗ್ತಾಯಿದೆ. ನಿನ್ನೆ ಅದಕ್ಕೆ ಯಾವುದೇ ಒಂದು ವ್ಯಕ್ತಿ ಸಿವಿಯರ್ ಕ್ರಿಮಿನಲ್ ಕೇಸಲ್ಲಿ ಅವಾಗ ಅಂಡರ್ ಕಸ್ಟಡಿ 1 ಮಂತ್ಗಿಂತ ಮೇಲೆ ಹೋದ್ರೆ ಅವನ ಸದಸ್ಯತ್ವ ರದ್ದಾಗತಕ್ಕಂಥ ಒಂದು ಅಭೂತಪೂರ್ವವಾದ ಕಾಯ್ದೆ ನಿನ್ನೆ ಸಂಸತ್ನಲ್ಲಿ ಮಂಡನೆಯಾಗಿ ಪಾಸ್ ಆಗಿದ್ದು. ಇದು ಕೃಷ್ಣ ಮತ್ತೊಮ್ಮೆ ಹುಟ್ಟು ಬರ್ತಾನಲ್ಲ ಸಾಕ್ಷಿ ಬೇಕು. ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು ಸರ್? ಜೈಲಲ್ಲಿದ್ದಿನ ಆರಿಸಿ ಬರ್ತೀನಿ ದೊಡ್ಡ ಮಾತಾಡೋರಿಗೆ ಇವತ್ತು ಅದು ಆ ಒಂದು ಕಾಯ್ದೆ ಅನುಕೂಲ ಆಗ್ತದಿಲ್ಲ ಸರ್ ಜನರಿಗೆ. ಅದಕ್ಕೆ ಮಾತಾಡ್ಕೋತವ್ರು ಭಾಳಷ್ಟಿದೆ ಸರ್. ನನಗೆ ಹೇಳಕ್ಕೆ ಸಮಯ ಸಾಲೋದಿಲ್ಲ, ತಮಗೆ ಬರ್ಲಿಕ್ಕೆ ಸಮಯ ಸಾಲೋದಿಲ್ಲ, ಓದಲಿಕ್ಕೆ ಸಮಯ ಸಾಲೋದಿಲ್ಲ. ಉಸ್ತುವಾರಿ ಸಚಿವರು ಅಲ್ಲಿ ತಿರುಗುಂದಿಲಿ ಕೈಗಾರಿಕಾ ವಲಯ ಸ್ಥಾಪನೆ ಮಾಡಿದ್ದೀವಿ, ಸಾವಿರಾರು ಜನಕ್ಕೆ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತೀವಿ. ಒಳ್ಳೆಯ ಕ್ವಶನ್ ಕೇಳಿದ್ರು ಸರ್. ನಾನು ಒಬ್ಬ ಕೈಗಾರಿಕೋದ್ಯಮಿಯಾಗಿ ಹೇಳಬೇಕು ಇಷ್ಟಪಡ್ತೀನಿ. ನಾನು ನೋಡಿದ್ದೀನಿ ಆ ಭಾಗದಲ್ಲಿ 1250 ಎಕರೆನೂ ಅಲ್ಲಿ ಭೂ ಸ್ವಾಧೀನಕ್ಕೆ ಪ್ರಕ್ರಿಯೆ ಶುರುವಾಗಿದೆ. ತಿಡುಗುಂದಿಯಿಂದ ರೈಟ್ ಸೈಡ್ ಟರ್ನ್ ಆಗಿ ಮಿಂಚನಾಳ ರೈಲ್ವೆ ಸ್ಟೇಷನ್ ಇರ್ಬೋದು, ಅಥರ್ಗ ನಾಗಠಾಣಕ್ಕೆ ಹೋಗೋ ರಸ್ತೆ ಬಲಭಾಗದ ಅತ್ಯಂತ ಫಲವತ್ತಾದ ಭೂಮಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ನಾನು ಆ ಭಾಗದಾಗ ಇರೋದ್ರಿಂದ ಆ ಭಾಗದ ಮಣ್ಣು ನೀರ ಅತ್ಯಂತ ಬಲ್ಲವನು ನಾನು. ಆ ರೈತರು ಗೋಳ ಭಾಳಷ್ಟಾಗಿದೆ. ಅವರು ಹೋರಾಟ ಮಾಡ್ತಾ ಇದ್ದಾರೆ, ಸಚಿವರ ಮನೆಗೆ ಹೋಗಿದ್ದಾರೆ. ಸರ್, ಫಲವತ್ತಾದ ಭೂಮಿ ಇದ್ದಾವೆ, ದಯವಿಟ್ಟು ಇದನ್ನು ಭೂ ಸ್ವಾಧೀನ ಮಾಡ್ಕೊಳ್ಬೇಡ್ರಿ, ನಮ್ಮ ಬದುಕು ರಸ್ತೆಗೆ ಬರುತ್ತದೆ, ಇದನ್ನು ಕೈ ಬಿಡ್ರಿ ಅಂತಂದರು. ನಾನು ಸಹಿತ ಆಲೋಚನೆ ಮಾಡ್ದಕ್ಕಾರ ಏನು ಈ ಮಹಲ್ ಬಗಾಯತ್ ಇರ್ಬೋದು, ಬುರಾಣಪುರ ಇರ್ಬೋದು, ಅಲಿಯಾಬಾದ್ ಇರ್ಬೋದು, ಈ ಭಾಗದಲ್ಲಿ ಸಾಕಷ್ಟು ವೇಸ್ಟ್ ಲ್ಯಾಂಡ್ ಇದೆ. ಅಂದ್ರೆ ಕೃಷಿಗೆ ಯೋಗ್ಯವಲ್ಲದ ಭೂಮಿಗಳಿದ್ದಾವೆ. ವಿಮಾನ ನಿಲ್ದಾಣ ಅಕ್ಕಪಕ್ಕದಿರ್ಬೋದು. ಈ ಭೂಮಿಗಳಲ್ಲಿ ಇನ್ನೂ ನೋಟಿಸ್ ಇಲ್ಲಿ ನೀವು 1200 ಎಕರೆನೂ ಇಲ್ಲಿ ನೀವು ಭೂ ಸ್ವಾಧೀನ ಪಡ್ಕೊಂಡು ವಿಮಾನ ನಿಲ್ದಾಣ ಮತ್ತು ರೈಲ್ವೆ ಸ್ಟೇಷನ್ನ ಗೂಡ್ ಶೆಡ್ಡು ಈ ಕಡೆ ಹತ್ತಿರದ
ಹೀಗಾಗಿ ಕೈಗಾರಿಕೆಗೂ ಸಹಿತ ಅನುಕೂಲ ಆಗ್ತದೆ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ವೇಸ್ಟ್ ಲ್ಯಾಂಡ್ ಯುಟಿಲೈಸ್ ಮಾಡ್ದಂಗೆ ಆಗ್ತದೆ, ಫಲವತ್ತಾದ ಭೂಮಿಯನ್ನು ಕೃಷಿಗೆ ಉಪಯೋಗ ಮಾಡ್ದಂಗೆ ಆಗ್ತದೆ. ಹೀಗಂತೇಳಿ ನಾನು ಸಹಿತ ನಮ್ಮ ಸಂಸದರ ಜೊತೆ ಚರ್ಚೆ ಮಾಡಿದೆ, ಆ ಭಾಗದ ರೈತರ ಜೊತೆ ಚರ್ಚೆ ಮಾಡಿ ರೈತರು ಅವ್ರಿಗೆ ಭೇಟಿ ಆಗಿದ್ದಾರಂತ. ಬಟ್ ಅವ್ರ ಮುಂದೆ ಆ ಉಸ್ತುವಾರಿ ಸಚಿವರ ಆಶ್ವಾಸನೆ ಏನೋ ಇಲ್ಲ, ನಾನು ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ ಅಂಥೇಳಿ ಏನೋ ಅಂದಿದ್ದಾರಂತ. ಬಟ್ ನನ್ನ ದೃಷ್ಟಿಯಲ್ಲಿ ಅದನ್ನು ಕೈಬಿಟ್ಟು ಈ ಭಾಗದಲ್ಲಿ ಸಾಕಷ್ಟು ಈ ಗುಡ್ಡಾಪುರ ರೋಡಿಗೆ ಟುವರ್ಡ್ಸ್ ಜತ್ತು ಸಾಕಷ್ಟು ವೇಟ್ ಲ್ಯಾಂಡ್ ಅದು ಮತ್ತು ಉಸ್ತುವಾರಿ ಸಚಿವರ ಕ್ಷೇತ್ರ ಆಗ್ತದೆ. ಆ ಭಾಗದಲ್ಲಿ ಸಾಕಷ್ಟು ಭೂಮಿ ಯುಟಿಲೈಸ್ ಮಾಡ್ಕೋಬೋದು. ಬಿಟ್ಟರೆ ಇದು ಬುರಾಣಪುರ, ಮಹಾಲ್ ಬಗಾಯ್ತು, ಅಲಿಯಾಬಾದ್ ಈ ಭಾಗದಲ್ಲಿ ಸಾಕಷ್ಟು ವೇಸ್ಟ್ ಭೂಮಿ ಅದ, ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ದಯವಿಟ್ಟು ತಮ್ಮ ಮುಖಾಂತರ ನಾನು ಸಹಿತ ಒಬ್ಬ ಕೃಷಿ ಪದವೀಧರಾಗಿ, ಕೃಷಿಕನಾಗಿ, ಆ ಭಾಗದ ಒಬ್ಬ ರೈತನಾಗಿ ದಯವಿಟ್ಟು ಜಿಲ್ಲೆಯಲ್ಲಿ ಏನು ಅತ್ಯಂತ ಫರ್ಟೈಲ್ ಲ್ಯಾಂಡ್ಸ್ಗಳಿರೋದು ಅದಕ್ಕೆ ಯಾವುದೇ ಕಾರಣಕ್ಕೂ ತಾವು ಅದಕ್ಕೆ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಬೇಡ್ರಿ. ಸಾಕಷ್ಟು ವೇಸ್ಟ್ ಲ್ಯಾಂಡ್ ಇದ್ದಲ್ಲಿ ಮಾಡಿ ಈ ಜಿಲ್ಲೆಯಲ್ಲಿ ಕೈಗಾರಿಕೆ ಅಭಿವೃದ್ಧಿ ಸ್ಥಾಪಿಸಬೇಕಂತೇಳಿ ತಮ್ಮ ಮುಖಾಂತರ ನಾನು ಅವರಿಗೆ